ಗೌರಿ ಗೌರಿ ಏನಪ್ಪ ಸಮಯ? ಇದ್ಯಾಕೆ ತಲೆ ಮೇಲೆ ಮುಸ್ಕಾಕೊಂಡಿದ್ಯಾ? ಅಲ್ಲಪ್ಪ, ಮಳೆಗಾಲ ಇಲ್ಲ ಬೇಸಿಗೆ ಕಾಲನ ಇದು. ಏನು ಬಿಸಿಲು ಹೊಡಿತೈತೆ, ಮಳೆ ಇಲ್ಲ ಮಾರಿಲ್ಲ. ಹಾಂ, ನೋಡೋಣ ಈ ಅಮಾವಾಸ್ಯೆ ಇವಾಗ ಹೆಂಗೋ ಆಷಾಢಲ್ಲ, ಅಮಾವಾಸ್ಯೆ ಮುಗಿದ್ಮೇಲೆ ಮಳೆ ಬರ್ತದೆ ಅಂತಾರೆ. ನೋಡೋಣ ಏನಾಗ್ತದ. ಏನು ಬಂದಿದ್ದು? ಏನಿಲ್ಲ, 15 ದಿವಸ ಆಯ್ತು ಇವನು ಬಾನುಗ್ನು ನನ್ನ ಗಾಡಿ ಹಾಕೊಂಬಂದು. ನಾನು ಚಿಕ್ಕವನ ಗಾಡಿಗೇನೆ ಓಡಾಡ್ತಾ ಇದ್ದೀನಿ ಎಲ್ಕನ ಹೋಗ್ಬೇಕಂತಂದ್ರೆ. ಇವನು ಗಾಡಿಯಲ್ಲಿ ಹಾಂ ಕೇಳೋಣ ಕೇಳೋಣ ಅನ್ಕೊಳ್ಳೋದು, ತಂದು ಇವತ್ತು ಬಿಡ್ತಾನೆ ನಾಳೆ ಬಿಡ್ತಾನೆ ಅಂತ ಅನ್ಕೊಂಡು ನಾಮಕರಣ ಮುಗೀತು. ಅದಕ್ಕೆ ಇವತ್ತು ಕೇಳೋಣ, ಹಂಗೆ ಕೇಳ್ಬಿಟ್ಟು ಪೇಟೆಗೆ ಹೋಗ್ಬೇಕು ಅಷ್ಟು ಕೆಲಸ ಅದೇ ಹಾಕೊಂಡು ಹೋಗೋಣ ಅಂತ ಬನ್ನಿ. ಎಲ್ಲಿ ಗಾಡಿಯೇ? ನೀನು ಗಾಡಿ ನಮ್ಮ ಮನೆ ಹತ್ರಕ್ಕೆ ಏನಕ್ಕೆ ಬರ್ತದೆ? ನೀನು ಸರ ಬಿಡು. ಲೇ, ಭಾನು ಹಾಕೊಂಬಂದಿತ್ತು ಗಾಡಿನ. ಎಲ್ಲ ಅವನು ಭಾನು ದೇವರಣಿಗೂ ಯಾವ ಗಾಡಿನೂ ತಂದಿಲ್ಲ ಅವನು 15 ದಿವಸದಿಂದ. ಇದೇ ನಿಂಗೆ ಹೇಳ್ತಾ ಇದೆಯಾ? ಗಾಡಿ ಹಾಕೊಂಬಂದು ಅವನು ನೀನು ನೋಡಿದ್ರೆ ಇಲ್ಲ ಅಂತೀಯ. ಅಲ್ಲೇ ಎಲ್ಲ ನಮ್ಮ ಮನೆಯ ಕಡೆ ನಿಲ್ಸವನೇ ನೋಡು. ಇಲ್ಲಪ್ಪ, ಗಾಡಿ ತಂದಿಲ್ಲ ಅವನು. ಅವ್ನು ಗಾಡಿ ಹಾಕೊಂಡು ಓಡಾಡಿದ್ದೆ ನನ್ನ ಕಾಣೆ. ನೀನೇ ಹೇಳ್ತಾ ಇರೋದು. ಅಲ್ಲೇ ಇವನಾ? ಮುಂಚೆ ನನ್ನ ಗಾಡಿ ಹಾಕೊಂಬಂದಲ್ಲ, ಏನಾದಂಗೆ ಗಾಡಿಯೇ? ಎಲ್ಲೋ ಮತ್ತೆ ಯಾವಾಗ ಹಾಕ್ಕೊಂಡು ಹೋಗಿದ್ದು ನೀನು. ಅದಕ್ಕೆ ಅದೇ ಗ್ಯಾಪ್ ಇಟ್ಕೊಂಡು ನನ್ನನ್ನು ಬಂದು ಕೇಳ್ತಾ ಇದೆಯಾ. ಅವನು ಗಾಡಿ ಹಾಕ್ಕೊಂಬಂದಿಲ್ಲ ಆಯಿತಾ? ಹೋಗು ಚಿಕ್ಕವನ್ನೇನು ಕೇಳೋಗು. ಎಲ್ಲ ನಿಲ್ಸ್ಬಿಟ್ಟು ಮತ್ತೆ ಬಂದಿದ್ದೇನು? ಲೈ, ನಾನು ಸುಳ್ಳು ಹೇಳ್ತೀನಿ ನಿನ್ನ ಹತ್ರ? ಯಾವತ್ತನ ಸುಳ್ಳು ಹೇಳ್ತೀನ? ಭಾನು ಹಾಕೊಂಬಂದಿದ್ದು ಗಾಡಿನ. ನಾನು ಅದೇ ಕೆಲಸ ಕೊಟ್ಟಿದ್ದೀನಿ. ಜಯಮ್ಮನ ಮೊಮ್ಮಗನು ಇವನು ಬಂದು ಹಾಕೊಂಬಂದ್ರು. ಆವತ್ತು ನಿಂಗೆ ಗಾಡಿನೇ ತಂದಿಲ್ಲ ಮನೆ ಹತ್ರಕ್ಕ. ಹಾಂ, ಹೌದಾ? ಏನೋ ತಿಳಿದೆ ನಂಕ. ಬಂದರೆ ಕೇಳ್ತೀನಿರು ಬಂದರೆ. ಹ್ಞೂ ಕೇಳು, ಕೇಳ್ಬಿಟ್ಟು ನಾನು ಕೇಳು. ಒಳ್ಳೆ ಕೆಲಸ ಆಯ್ತಲ್ಲ, ಗಾಡಿ ಎತ್ಕೊಂಬನ್ನು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಚಿಕ್ಕಬಳ್ಳಾಪುರಕ್ಕ? ಏನಕ್ಕಂತ ಚಿಕ್ಕಬಳ್ಳಾಪುರಕ್ಕ? ಏನಕ್ಕೋ ನನಗೂ ತಿಳಿದು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಂದ. ಗಾಡಿನ ಹಾಕೊಂಬನ್ನು. ಹೌದಾ? ಸರಿ ಬಿಡು, ಬರಲಿ ಕೇಳ್ತೀನಿ. ಬಾ ಯಾಕ ಬಂದೇ ಇರು. ಪೇಟೆಗೆ ಹೋಗ್ಬೇಕು. ಚಿಕ್ಕವನ ಗಾಡಿ ಹಾಕೊಂಡು ಹೋಗ್ತಾನೆ. ಅವ್ನ ಗಾಡಿ ಎಲ್ಲಂತ ಕೇಳೋರಷ್ಟು. ಅಲ್ಲ, ಇವನು ಯಾವಾಗ ಗಾಡಿ ಹಾಕೊಂಬನ್ನು? ಹಾಂ, ಒಳ್ಳೆ ಕಥೆ ಆಯ್ತಲ್ಲ ಇವನು. ಸರಿಯಾಗಿ ಮನೆಗೂ ಇರಲ್ಲ. ಮನೆಗೆ ಬಂದಾಗ ಮಾತಾಡ್ಸಿದ್ರೆ ಹ್ಞೂ ಅಂತಾನೆ. ಹಾಂ, ನಾನು ಕೇಳಿದ್ನಿ ರುದ್ರನ್ಗೆ ಎಲ್ಲನ ಕೆಲ್ಸಕ್ಕೆ ಕರ್ಕೊಂಡೋಗಪ್ಪ ಅಂತ. ಇರಲಿ ಡಿಗ್ರಿ ಮುಗ್ದದ, ಮುಂದಕ್ಕೆ ಓದಿಸ್ತೀನಿ ಅಂತ ಅನ್ನೋ. ಇವ್ ನೋಡಿದ್ರೆ ಈ ಕೆಲಸ ಕೊಡ್ತಾವನೆ. ಸರಿ ಬರಲಿರು, ವಿಚಾರಿಸ್ತೀನಿ. ಇವಳೇನು ಸವಿತಾ ಯಾವಾಗ ಹೋಗಿದ್ದ ಅವ್ರ ಮನೆಕ? ಬರ ಇಲ್ಲ. ಸಂಧ್ಯಾನು ಸವಿತಾ ಇಬ್ಬರು ಚೆನ್ನಾಗವ್ರು. ಚೆನ್ನಾಗಿರಲಿ ಪಾಪ. ಚೆನ್ನಾಗಿದ್ರೆ ನಮಗೂ ನೋಡೋಕ್ಕೆ ಸಂತೋಷ. ಲೇ ಬಾನು, ಆ ಆಂಟಿ ನೋಡು ನಮ್ಮನ್ನೇ ನೋಡ್ತಾವಳೆ. ಹೂನಲ್ಲಿ ಲೇ, ಅಲ್ಲೇನ್ರ ಮಾತಾಡ್ತಿದ್ದೀವಿ ಇಬ್ರು? ಹಾಂ ಹಾಂ, ಏನೂ ಇಲ್ಲ. ಏನದು ಏನೋ ಅನ್ನಕ್ಕೋದೆ, ಹಂಗೆ ಸುಮ್ಮನೆ ಆಗೋದೆ. ಹಾಂ ಆಂಟಿ, ನಮ್ಮೂರಾಗ ನಿಮ್ಮಷ್ಟು ಚೆನ್ನಾಗಿ ಯಾರೂ ಇಲ್ಲ ಆಂಟಿ. ಅಷ್ಟು ಚೆನ್ನಾಗಿದ್ದೀರಾ ಆಂಟಿ ನೀವು. ಹಾಂ, ಹ್ಞೂ ಅದೇ ನೋಡಿ ಎಷ್ಟು ಚೆನ್ನಾಗವಳು ನೋಡಿ ಆಂಟಿ. ಹ್ಞೂ ಆಂಟಿ, ನಿನ್ನ ಆಂಟಿ ಅನ್ನೋಕ್ಕೆ ನನಗೆ ಇಷ್ಟ ಇಲ್ಲ. ಕಾಲ್ ಮೀ ಮೇಡಮ್ ಅನ್ಬೇಕು. ಹ್ಞೂ ಹಂಗೆ ಅನಿಸ್ತೈತೆ ಅಲ್ಲೇನ ಬಾನು? ಹ್ಞೂ, ಓನ್ಲಿ ಕಾಲ್ ಮೀ ಮೇಡಮ್. ಸ್ವೀಟ್ 16. ಹ್ಞೂ, ಎಷ್ಟು ಚೆನ್ನಾಗವಳು ನೋಡು ಆಂಟಿ. ನೀವೇನಾದರೂ ಹ್ಞೂ ಅಂತಂದರೆ ಒಳ್ಳೆ ಪಿಕ್ಚರಾಗೆ ಹೀರೋಯಿನ್ ಚಾನ್ಸ್ ಕೊಡಿಸ್ತೀವಿ ನಾವು. ಹೌದೇನು? ನಿಜ ಹೇಳ್ತಾ ಇದ್ದೀರೇನು? ನನಗೆ ಹೀರೋಯಿನ್ ಚಾನ್ಸ್ ಕೊಡ್ತೀರಾ? ಹಾಂ, ಹ್ಞೂ ಆಂಟಿ, ಹೀರೋಯಿನ್ ಚಾನ್ಸ್ ಕೊಡ್ತೀರಿ. ನಿಮ್ಮನ್ನು ಯಾರು ಕೆಲ್ಸಕ್ಕೆ ಬರ್ದವರು ಅಂದ್ರಲ್ಲ, ಅವರೆಲ್ಲ ಬಾಯಿ ಮೇಲೆ ಕೈ ಇಕ್ಕೊಬೇಕು. ಹಂಗೆ ಮಾಡ್ತೀರಿ ನಿಮ್ಮನ್ನು. ಹೂನ ಬಾನು, ಹೂನ. ಎಲ್ಲರೂ ನನಗೆ ಬೈಯೋರೆ, ಕೆಲ್ಸಕ್ಕೆ ಬರ್ದೋಳು ಅಂತ. ಏನಾದರೂ ಮಾಡ್ರೋ ಬಾನು ಸಹಾಯ ನಂಗೆ. ಈ ಊರೆಲ್ಲರೂ ಬಾಯಿ ಮೇಲೆ ಕೈ ಇಕ್ಕೊಬೇಕು. ಹಂಗೆ ಮಾಡ್ರೋ ನೀವು. ಹ್ಞೂ ಆಂಟಿ, ನಿಮ್ಗೆ ಸಹಾಯ ಮಾಡ್ಬೇಕಂತಲೇ ನಾವಿದ್ದೀರಿ ಆಯಿತಾ? ನಾವು ಹೇಳ್ದಂಗೆ ನೀವು ಕೇಳಬೇಕು. ಹೀರೋಯಿನ್ ಮಾಡ್ತೀನಿ ಅಂತಂದರೆ ನಾನು ಮಾತ್ರ ನೀವು ಹೇಳ್ದಂಗೆ ಕೇಳ್ತೀನಿ. ಹ್ಞೂ, ಏನು ನಾಳೆಯಿಂದ ಓಡಬೇಕಾ? ಬೆಳಗ್ಗೆನೇ ಇತ್ತು. ಇನ್ನೂ ಬ್ಯೂಟಿ ಮೇಂಟೈನ್ ಮಾಡಬೇಕಾ? ಬ್ಯೂಟಿ ಪಾರ್ಲರ್ ಕೊಡಬೇಕಾ? ಏನು ಮಾಡ್ಬೇಕು ಹೇಳ್ರಿ ಆಂಟಿ? ಏನು ಬೇಡ, ಹೀರೋಯಿನ್ ಆಗೋ ಲಕ್ಷಣಗಳೆಲ್ಲ ನಿಮ್ಗೆ ಕರೆಕ್ಟಾಗೇ ಐತೆ. ಹ್ಞೂ, ಪರ್ಸ್ನಾಲಿಟಿ, ಕಲ್ಲರು ಗಿಲ್ಲರು ಎಲ್ಲ ಕರೆಕ್ಟಾಗೇ ಐತೆ. ಸೂಪರಾಗಿದ್ದೀರಾ ನೀವು. ಫಸ್ಟು ಒಂದು ಫೋಟೋ ಶೂಟ್ ಮಾಡಿಸ್ಬೇಕಂಟಿ ನೀವು. ಹ್ಞೂ, ನಾನು ಕೇಳಿದ್ದೀನಿ. ಈ ಪಿಕ್ಚರ್ಗೆ ಹೋಗ್ಬೇಕಂತಂದರೆ, ಈ ಪಿಕ್ಚರು ಧಾರಾವಾಹಿಗಳೆಲ್ಲ ಹೋಗ್ಬೇಕಂತಂದರೆ ಫೋಟೋ ಶೂಟ್ಗಳು ಮಾಡಿಸ್ಬೇಕಂತೆ. ಒಳ್ಳೊಳ್ಳೆ ಡ್ರೆಸ್ಗಳು ಹಾಕ್ಕೊಂಡು. ಹ್ಞೂ, ಮಾಡ್ಸೋಣ. ಫೋಟೋ ಶೂಟ್ ಮಾಡ್ಸೋಣ. ಇದಕ್ಕೆ ಕರ್ಕೊಂಬಂದ್ಬಿಡ್ತೀವಿ ನಾವು. ಇಲ್ಲೆಲ್ಲ ನಿಮ್ಮ ಮನೆ ಹತ್ರ ಚೆನ್ನಾಗೈತೆ ಹೆಸರು. ಎಲ್ಲನೂ ತೋಟದ ಹತ್ರ, ಹುಂಚು ಮರದ ಹತ್ರ, ನಮ್ಮ ತೋಟದ ಹತ್ರ ಎಲ್ಲನೂ ಹೋಗಿ ಫೋಟೋ ಶೂಟ್ ಮಾಡಿಸ್ಬಿಡೋಣ ಆಂಟಿ. ಹ್ಞೂ, ಆಯ್ತು. ಯಾವಾಗ ಕರ್ಕೊಂಬರ್ತೀರಿ ನಾವು? ಹ್ಞೂ, ಇವಾಗ ನಿಂಗೆ ಹೀರೋಯಿನ್ ಆಗೋಕ್ಕೆ ಇಷ್ಟ ತಾನೆ? ಅಯ್ಯೋ, ಇಷ್ಟ ಅಂತ ಕೇಳ್ತೀಯಲ್ಲೋ, ನನ್ನ ಆಸೆನೂ ಅದು, ನನ್ನ ಡ್ರೀಮು ಅದು. ಡ್ರೆಸ್ಸು ನಿಮ್ಮ ಹತ್ರ ಐತಾ? ಬಾಡಿಗೆಗೆ ತರಬೇಕಾ ಆಂಟಿ? ಅಂಥ ಡ್ರೆಸ್ಗಳೆಲ್ಲ ನನ್ನ ಹತ್ರ ಇಲ್ಲವಪ್ಪ. ಅಂಥ ಡ್ರೆಸ್ಗಳು ನನ್ನ ಹತ್ರ ಇಲ್ಲ. ಬಾಡಿಗೆಗೆ ತಂದುಬಿಟ್ಟು ನೀವೇನೆ. ಹೌದು, ಯಾರು ಹೀರೋಯಿನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಹೀರೋನ ಸೆಲೆಕ್ಟ್ ಮಾಡ್ತೀವಿ ಆಯಿತಾ? ನಮಗೆ ಒಪ್ಸವ್ರೆ ಆ ಪ್ರೊಡ್ಯೂಸರು, ಡೈರೆಕ್ಟ್ರು ಎಲ್ಲನೂ. ನೀವೇ ಹೀರೋಯಿನ್ನ
ಸೆಲೆಕ್ಟ್ ಮಾಡಿಬಿಡ್ರಪ್ಪ ಅಂತ ಆಯಿತಾ? ಹೌದಾ, ಸರಿ ಸರಿ. ಯಾವ್ದಾನ ಒಳ್ಳೆ ಪಿಕ್ಚರಲ್ಲಿ ತೆಗ್ದಿರೋ ಹೀರೋನ ಸೆಲೆಕ್ಟ್ ಮಾಡೋ ಭಾನುವ. ಹ್ಞೂ, ಏನು ಯೋಚನೆ ಮಾಡಬೇಡ್ರಿ ಆಂಟಿ, ನೀವೇ ನಮ್ಮ ಪಿಕ್ಚರ್ ಹೀರೋಯಿನ್ನು. ಪಿಕ್ಚರ್ ಹೆಸ್ರೇನು? ಪಿಕ್ಚರ್ ಹೆಸ್ರು ಯಾರಿಗೂ ಏನು ಹೇಳ್ಬೇಡಿ ಅಂತ. ಪಿಕ್ಚರ್ ಹೆಸ್ರು ಏನು ಹೇಳು, ಯಾರಿಗೂ ಹೇಳಲ್ಲ ನಾನು. ಅಯ್ಯೋ, ಪಿಕ್ಚರ್ ಹೆಸ್ರು ಯಾರಿಗೂ ಏನು ಹೇಳ್ಬೇಡಿ ಅಂತ. ಓ, ಪಿಕ್ಚರ್ ಹೆಸ್ರು ಯಾರಿಗೂ ಏನು ಹೇಳ್ಬೇಡಿ ಅಂತನಾ? ಹ್ಞೂ ಆಂಟಿ. ಆಂಟಿ, ಪಿಕ್ಚರ್ ಶೂಟಿಂಗ್ ಶುರುವಾಗೋವರೆಗೂ ನೀವು ಯಾರ ಹತ್ರ ಏನು ಹೇಳ್ಕೊಡ್ತು ಪಿಕ್ಚರ್ ಗೊತ್ತಾಯ್ತೀನಿ ಹಂಗೆ ಹಿಂಗೆ ಅಂತನೂ. ಯಾಕಂದರೆ ಜನ ಸರಿಯಿಲ್ಲ ಸುತ್ತಮುತ್ತ. ಅಯ್ಯೋ, ನಾವು ಸೇರ್ಕೊಂತೀವಿ ಅಂತಾರೆ. ಆಮೇಲೆ ನಿಮ್ಮನ್ನು ತೆಗ್ದಾಕ್ಬೇಕಾಗ್ತದೆ. ಯಾರ ಹತ್ರ ಏನು ಹೇಳ್ಬೇಡ್ರಿ. ಇಲ್ಲ ಇಲ್ಲ ಬಾನು, ಏನು ಹೇಳಲ್ಲ. ಬಿರಿನ ಫೋಟೋ ಶೂಟ್ ಮಾಡಿಸ್ಬಿಟ್ರು. ಹ್ಞೂ, ಇವಾಗ ಫಸ್ಟ್ ಅದೇ ಕೆಲಸನ ಮಾಡೋದು. ಇವಾಗ ಹೆಂಗೂ ಹೀರೋಯಿನ್ ಸಿಕ್ಕಿದ್ಲಾ, ಫಸ್ಟ್ ಫೋಟೋ ಶೂಟ್ ಮಾಡಿಸ್ಬಿಡ್ತೀರಿ. ಫೋಟೋ ಶೂಟ್ ಮಾಡೋ ನಾನು ನಾಳೆನೇ ಕರ್ಕೊಂಬರ್ತೀರ ಆಂಟಿ? ಹ್ಞೂ ಸರಿ ಸರಿ ಆಯಿತು, ನಾಳೆನೇ ಕರ್ಕೊಂಬರ್ರಿ. ಹಂಗಾದ್ರೆ ಮನೆಗೂ ಹೇಳ್ಬೇಡ್ರಿ ಆಯಿತಾ? ಕೈಲಾಶ್ ಅಣ್ಣನಿಗೆ ಏನು ಹೇಳ್ಬೇಡ್ರಿ. ಕೈಲಾಶ್ ಅಣ್ಣನಿಗೆ ಇದೆಲ್ಲ ಅಂದರೆ ಇಷ್ಟ ಆಗಲ್ಲ. ಆಮೇಲೆ ತಾತನಿಗೂ ಗೊತ್ತಾದರೆ ಬೈತಾನೆ ತಾತನು. ಯಾರ ಹತ್ರ ಏನು ಹೇಳ್ಬೇಡ್ರಿ. ಇಲ್ಲ ಹೇಳಲ್ಲ. ನಮ್ಮ ಪಿಕ್ಚರು ಶೂಟಿಂಗ್ ನಡೀತಾ ಇದ್ದಾಗ ಎಲ್ಲರಿಗೂ ಹೇಳ್ತೀನಿ. ಹಂಗೆ ಹೊಟ್ಟೆ ಉರ್ಕೊಬೇಕು ನನ್ನ ನೋಡಿ. ಇವಾಗ ಈ ಸದ್ಯಕ್ಕೆ ಒಂದು 15,000 ಕೊಟ್ಬಿಡು ಆಂಟಿ. 15,000ನಾ? 15,000 ಏನಕ್ರು? ಇದೊಳ್ಳೆ ಚೆನ್ನಾಗೈತಲ್ಲ ಡ್ರೆಸ್ಸು. ಮಾಡ್ರನ್ ಡ್ರೆಸ್ಸಸ್ಸು ಬಾಡಿಗೆವು ಎಷ್ಟು ಅಂತ ತಿಳ್ಕೊಂಡಿದ್ಯಾ? ಏನು ಒಂದು ಫೋಟೋನ 2 ಫೋಟೋನ? ಸುಮಾರು ಒಂದು 200 ಫೋಟೋ ತೆಗಿಬೇಕು. 200 ಡ್ರೆಸ್ಸು ಬಾಡಿಗೆಗೆ ತರಬೇಕು ಅಂತಂದರೆ ಎಷ್ಟಾಗೈತೆ? ಕ್ಯಾಮ್ರಾವನು ಎಷ್ಟು ಕೇಳ್ತಾನೆ? 10,000 ಕೇಳ್ತಾನೆ. ನಾವೇ 10,000 ಕೈಯಿಂದ ಆಗ್ತಾ ಇದ್ದೀರಿ, ಯಾಕಂದರೆ ನಮ್ಮವರು ಅಂತ ಅಂದ್ಬಿಟ್ಟು. 5,000ಕ್ಕೆ 200 ಡ್ರೆಸ್ ಬಂದ್ಬಿಡ್ತಾವ ಬಾಡಿಗೆವು. ನೀನು ಇವಾಗ 15,000 ಕೊಟ್ಟರೆ ನಾಳೆ ಕ್ಯಾಮ್ರಾಮ್ಯಾನ್ಗೆ 10,000 ಕೊಟ್ಬಿಟ್ಟು ಇನ್ನು 5,000ಕ್ಕೆ ಬಾಡಿಗೆ ಡ್ರೆಸ್ ತರ್ತೀರಿ. ನಾವಿನ್ನೂ ಒಂದು 10,000 ಹಾಕಬೇಕು. ಏನು ಮಾಡೋದು? ನಮ್ಮೂರ ಹೆಸರು ಪ್ರಪಂಚ ಎಲ್ಲ ಗೊತ್ತಾಗಬೇಕು. ಅಂಥ ಪಿಕ್ಚರ್ ತೆಗಿತೀರಿ. ಅಂಥ ಪಿಕ್ಚರ್ ತೆಗಿಬೇಕಂದ್ರೆ ನೀವು ಫೋಟೋ ಶೂಟ್ ಹಾಕೇಬೇಕು. ಹೌದಾ? ನೀನು ಚೆನ್ನಾಗಿ ಕಾಣಿಸ್ಬೇಕಲ್ಲ. ಸರಿ ಆಯಿತು. ಕೊಡು ಆಂಟಿ, 15,000 ಕೊಡು. ಇವಾಗಿಲ್ಲ, ನಾಳೆ ಬೆಳಗ್ಗೆನೇ ಕೊಡ್ತೀನಿ. ನಾಳೆ ಬೆಳಗ್ಗೆ ಕೊಟ್ಟರೆ ನಾವು ಫೋಟೋ ಶೂಟರ್ನ ಕರ್ಕೊಂಬರ್ತೀರಿ. ಇಲ್ಲ ಅಂತಂದರೆ ಇಲ್ಲ, ಬೇರೆ ಇನ್ಯಾರನ್ನ ಆಯ್ಕೆ ಮಾಡ್ಕೊತೀರಿ. ಬೇಡ ಲೇ, ನಾನೇ ಇರ್ತೀನಿ. ಬೇಡ, ನಾನೇ ಹೀರೋಯಿನ್ ಆಗಬೇಕು ನನ್ನ ಆಸೆ. ನಾನೇ 15,000 ಕೊಡ್ತೀನಿ. ಸರಿ ಹಂಗಾದ್ರೆ ಕೊಡು. ಇವಾಗಿಲ್ಲ, ನಾಳೆ ಬೆಳಗ್ಗೆನೇ ಕೊಡ್ತೀನಿ. ನಾಳೆ ಬೆಳಗ್ಗೆ ಭಾನುವಾರ ಕೈಲಾಶ್ ಹಣ್ಣು ಇತ್ತಾನೆ, ಬರೋಕ್ಕಾಗಲ್ಲ. ನಾನು ಜಯಮ್ಮನ ಮಂತಕ್ಕೆ ಬರ್ತೀನಿ. ಇವನು ಹೆಂಗೂ ಇತ್ತಾನಲ್ಲ, ಇವನ ಕೈ ಕೊಡ್ತೀನಿ. ಸರಿ, ನಮ್ಮಿಬ್ಬರಾಗ ಯಾರು ಕೈ ಕೊಟ್ರು ಸರಿನೇ, ಆಯಿತಾ? ಏನಮ್ಮಳ್ಳಿ? ಆಯ್ತಾಯ್ತು, ನನ್ನ ಕೈಲೇ ಕೊಡು. ಇಬ್ಬರು ಹೋಗಿ ಫೋಟೋ ಶೂಟ್ ಆಯ್ತು ಕರ್ಕೊಂಬರ್ತೀರಿ. ಸರಿ ಆಯಿತು, ನಾವು ನಾಳೆ ಬೆಳಗ್ಗೆ ಬರ್ತೀರಿ. ಆಮೇಲೆ ಯಾರು ನೋಡಿದ್ರೆ ಏನೇನು ಮಾತಾಡ್ತಾವ್ರಪ್ಪ ಇವರು ಅಂತ ಅನ್ಕೊಂಡ್ಬಿಡ್ತಾರೆ. ಆಯಿತು ಹೋಗ್ರಿ, ಗ್ಯಾರಂಟಿ ತಾನೇ? ನಾನೇ ತಾನೇ ಹೀರೋಯಿನ್ನು? ನೀನೇ ಹೀರೋಯಿನ್ನು. ಸರಿ ಸರಿ. ಎಲ್ಲವಳು ನಾನು ನೋಡಿ ಹುರ್ಕೊಬೇಕಂಗೆ, ಹುರ್ದು ಬ್ಲಾಸ್ಟ್ ಆಗ್ಬಿಡ್ಬೇಕು ದಮ್ಮಂತ. ಸ್ವಪ್ನ ತಿಳ್ರೆ ನಾನೇನೇ ಬೈತೀರ ಎಲ್ಲವಳನ್ನ ಹೊಟ್ಟೆ ಹಂಗೆ ಹುರ್ಕೊಬೇಕು. ಶರಣ್ಯ, ಶರಣ್ಯ, ನೋಡಿದ್ದೆಲ್ಲ ನಿಜ ಅಲ್ಲ, ಕೇಳೋದೆಲ್ಲ ಸತ್ಯ ಅಲ್ಲ. ಇವಾಗಿನ ಕಾಲದಾಗೆ ಜನ ಸರಿಯಿಲ್ಲ. ನಮ್ಮ ಜಾಗರೂಕತೆ ಒಳಗೆ ನಾವಿರಬೇಕು. ಇದನ್ನ ಯಾಕೆ ಕೇಳ್ತಾ ಇದೆಯಾ ಕಾರುಣ್ಯ? ನನ್ನ ಹತ್ರ ಈ ಮಾತೆ ಕೇಳ್ತಾ ಇದೆಯಾ? ನಾನು ಹುಷಾರಾಗಿ ಇದ್ದೀನಲ್ಲ. ಯಾಕೆ ಯಾರ ಜೊತೆಗಾದ್ರೂ ಮಾತಾಡ್ತಾ ಇದ್ನಾ? ನೀನು ನೋಡ್ದ ಈ ಮಾತು ನನ್ನ ಹತ್ರ ಕೇಳ್ತಾ ಇದೆಯಾ? ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ ಶರಣ್ಯ, ಕಾಲ ಸರಿ ಇಲ್ಲ. ಅಯ್ಯೋ, ಇವಾಗೇನು ಏನಾಯ್ತು? ನನ್ನ ಪಾಡಿಗೆ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. ಏನಾಯ್ತು ಹೇಳ? ನೀನಕ್ಕೆ ಮಾತಾಡ್ತಾ ಇದೆಯಾ? ಏನೋ ಈ ಮಾತು ನಿನ್ಗೆ ಹೇಳ್ಬೇಕು ಅನಿಸ್ತು, ಹೇಳಿದ್ದೀನಿ. ಅದ್ರ ಮೇಲೆ ನಿನ್ನಿಷ್ಟ ನಮ್ಮ. ಯಾರ ಮಾತು ಕೇಳ್ಬಿಟ್ಟು ಮರಳಾಗಬೇಡ. ನಿನ್ನ ಹುಷಾರಾಗಿ ನೀನಿರುವ. ಯಾರ ಮಾತು ಕೇಳಿ ಮರಳಾಗಕ್ಕೆ ನಾನೇನು ದಡ್ಡೆ ಇಲ್ಲ. ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ, ನನಗೂ ಬುದ್ಧಿ ಐತೆ. ಯಾರ್ಯಾರ ಮಾತು ಕೇಳಿ ಮರಳಾಗಕ್ಕೆ. ನಿನ್ನ ಲಾಯರ್ ಕ್ರಿಮಿನಲ್ ಬುದ್ಧಿ ನನ್ನ ಹತ್ರ ತೋರ್ಸಕ್ಕೆ ಬರಬೇಡ. ಏನಿದು ಕೋರ್ಟಾಗಿಕ್ಕೋ. ಆಯ್ತಮ್ಮ ಮಾರಾಯ್ತಿ, ಏನೋ ಹೇಳ್ದೆ ಅಷ್ಟೇ. ಏನೋ ಹೇಳ್ಬೇಕು ಅಂತ ನನಗೆ ಅನಿಸ್ತು, ಈ ಮಾತು ಹೇಳ್ದೆ. ಮುಂದೆ ಏನಾಗ್ತೈತೋ ಏನಾಗಲ್ಲ ನನಗೆ ಗೊತ್ತಿಲ್ಲ. ಯಾಕೋ ನಿನ್ನ ನೋಡಿದ ತಕ್ಷಣ ಈ ಮಾತು ಹೇಳ್ಬೇಕು ಅನಿಸ್ತು, ಹೇಳಿದ್ದೀನಿ. ಅದ್ರ ಮೇಲೆ ನಿನ್ನಿಷ್ಟ. ಮುಂದೆ ಏನಾದರೂ ಅನಾಹುತ ಆಗ್ಬೋದೇನೋ, ಅದಕ್ಕೆ ನೀನೇ ಜವಾಬ್ದಾರಿ. ಹಂಗಾದ್ರೆ ಅವನಾಹುತ ನಿಮ್ಮ ಮನೆಗೆ ನೀವು ದುಡ್ಡು ಕಾಸೆಲ್ಲ ಎತ್ಕೊಂಡು ಓಡೋಗ್ಬಿಡ್ತೀನ ನಾನು? ಕೇಸ್ ಹಾಕಿ ಜೈಲ್ಗೆ ಹಾಕ್ಸಕ್ಕ? ಅಯ್ಯೋ, ಹೋಗಿ ನಿನ್ನಕ್ಕೆ ಬುದ್ಧಿ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಮತ್ತೆ ಸುಮ್ಮನೆ ಹೋಗು. ಅಷ್ಟೊಂದು ಹೊಟ್ಟೆ ಊರಿ ನೋಡು. ಬದುಕೋರ್ನ ಬಾಳೋರ್ನ ಕಂಡ್ರೆ ಜನಗಳಿಂಗೆ. ನಾವು ಇವ್ರ ಕಾಲ ಹತ್ರ ಇರಬೇಕು, ಇವ್ರು ಹೇಳ್ದಂಗೆ ಕೇಳಬೇಕು ಅಂತ ಇವ್ರ ಆಸೆ. ನಾನೇ ಕತ್ತೀನಿ ಇವ್ರ ಕಾಲ ಹತ್ರ. ನನಗೇನು ಅಂತ ಕರ್ಮ? ನನ್ನ ಅದೃಷ್ಟನೇ ಚೇಂಜ್ ಆಗ್ಬಿಡ್ತೈತೆ. ನಾನೇನು ಹೀರೋಯಿನ್ ಆಗಿದ್ದೀನಿ ಅಂತಂದರೆ. ಇಲ್ಲಿ ಯಾರಿರ್ತಾರೆ? ಬೆಂಗಳೂರಾಗ ದೊಡ್ಡದೊಂದು ಅಪಾರ್ಟ್ಮೆಂಟ್ ತೊಗೊಂಡು ಅಲ್ಲಿರ್ತೀನಿ. ಅವಾಗ ಇವರೆಲ್ಲ ಬರಬೇಕು. ಅಪಾರ್ಟ್ಮೆಂಟ್ ತೊಗೊಂಡು ಬರ್ಬೇಕು ನಾನು ನೋಡೋಕ್ಕೆ. ಹಂಗೆ ಮಾಡ್ತೀನಿ. ಹೊಟ್ಟೆಯೊಳಗೆ ಗುರಿ ಬದುಕೋರ್ನ ಕಂಡ್ರೆ. ನಾನು ಏನು ಹೇಳಿದೆ ಅಂತ ಹೇಳಿ ಇಷ್ಟು ಬೇಗ ಕೋಪ ಮಾಡ್ಕೊಂಡ್ರು? ನಾನೇನಾದರೂ ಕೆಟ್ಟಾಗಿ ಹೇಳೋಣ? ಯಾಕೆ ಚರಣ್ಯ ಇಷ್ಟೊಂದು ತಪ್ಪಾಗಿ ತಿಳ್ಕೊಂತಾಳಲ್ಲ? ಏನೋ ಆ ಮಾತು ಹೇಳ್ಬೇಕು ಅನಿಸ್ತು. ಅವಳು ನೋಡಿದ ತಕ್ಷಣ ಹೇಳ್ದೆ. ಅದ್ರ ಮೇಲೆ ಅವಳು ಇಷ್ಟ. ಮುಂದುವರಿಯುವುದು